ಡ್ರೈವರ್ಗಳು ಗೋಳು ಹೆಂಗೈತಂದ್ರ ಇಲ್ಲ ಪಂಚರ್ ಗೊತ್ತಿಲ್ಲ. ಗಾಡಿ ಲೋಡ್ ಮಾಡ್ಯಾರ ಪಂಚರ್ ಆಗಿದ್ ನೋಡಿಲ್ಲ. ಈಗಿದ್ರೆ ಕಿಣಕು ಪರಿಸ್ಥಿತಿ. ಒಬ್ಬರಲ್ಲ 4 ಮಂದಿ ಕಲ್ತೀವಿ, ಎತ್ತದಾಗಲ್ಲ. ಗೇಜ್ ನೋಡ್ರಿ, ಗೇಜ್ ತೋರಿಸ್ತೀನಿ ನಿಮ್ಗೆ. ಇದು ಸುಳಮಂದಿ ಎದ್ದಳ ಹೊತ್ತದ ಏನ್ ಮಾಡ್ತೀವಿ ಮತ್ತೀಗ? ನೋಡಿ ಗೇಜ್ ಹತ್ತಾನೆ ಅಂತ ಅದು ಗೇಜ್. ಡ್ರೈವರ್ಗಳು ಗೋಳು ಅಂದ್ರೆ ಸುಮ್ಮನೆ ಅಲ್ಲ. ಎಲ್ಲ ಡ್ರೈವರ್ ಲವರ್ ಅಂತಿರಲ್ಲ. ನೋಡಿಲಿ ಮಳಿ ಬರಾಗತ್ತ ಕಾಣಿಸ್ತದಲ್ಲ, ಗೊತ್ತಿಲ್ಲ ಮಳಿ ಬರೋದು. ಹಾಗ तुम्हें क्या भी मालूम रहता क्या? ये जरा नीचे करो. नीचे करो. ಈ ಮಳೆಗ ಇದನ್ನ ಚೇಂಜ್ ಮಾಡ್ಕೊಂಡು ಇನ್ನ ರಾಯಚೂರಿಗೆ ಹೋಗ್ಬೇಕು. ರಾಯಚೂರಿಗೆ ಹೋಗಿ ಅನ್ಲೋಡ್ ಮಾಡ್ಬೇಕು ಇದನ್ನ. ಈ ಮಳೆಗೆ ಹೆಂಗ್ ಮಾಡೋಕು ಗೊತ್ತಿಲ್ಲ. ನಗತಾ ನೋಡವ ಅಲ್ಲಿ ಅಂತ ಹೆಂಗ್ ನಗತಾ ನೋಡ. ಮಾಡ್ಯಾರ ಲೋಡ್ ಮಾಡ್ಯಾರ ಲೋಡ್ ಮಾಡ್ಯಾರ ಇಬ್ರು ಸೇರಿ. ಗಾಡಿ ಪಂಚರ್ ಆಗಿದ್ ನೋಡಿಲ್ಲ. ಇದು ಪಾಪ ಡ್ರೈವರ್ ಹಣೆ ಬರೋ ನೋಡ್ರಿ ಇಲ್ಲಿ. ಆಯ್ತಿಲ್ಲ ಬಾಬಾಯ್? ಆಯ್ತು ಬೈ. ಸ್ಟೆಪ್ನಿ ಹಾಕಿದ ಸ್ಟೆಪ್ನಿ ಹಾಕ್ಯಾನ. ಇವ್ರಿಬ್ರು ನೋಡಿ ಹೆಂಗ್ ನಗತ್ತಾರ. ಅದಿದ್ರೆ ಅಲ್ಲಿ ರಾಣ ಹಾಕತ್ತದ. 10 ಗಂಟೆಯಿಂದ ಲೋಡ್ ಮಾಡಿದೀವಿ. 2 ಗಂಟೆ ಆಗಿದೆ. 2 ಗಂಟೆ ಟೈಮ್. ಈಗ 2 ಗಂಟೆ ಆದ್ರೂ ಇನ್ನೂ ಕೂಳಿಲ್ಲ. ಇನ್ನು ಹೊಟ್ಟೆ ಊಟ ಮಾಡಿರ್ಲಪ್ಪ. ಇಲ್ಲಪ್ಪ, ಮಾಡಬೇಕು. ಊಟಿಲ್ಲ, ಒಂದು ತೂತು ಊಟಿಲ್ಲ. ಅವನು ಬಗ್ಸೋದ್ರ ಮೊದಲು ಈ ಜಾಕಲ್ಲಿ ಎತ್ತಾರ. ಈ ಜಾಕ್ ಏನು ಕೆಲಸ ಮಾಡಿಲ್ಲ. ಮತ್ತೆ ತಂದು ತೋರಿಸ್ತೀನಿ ರೀ ನಿಮ್ಗೆ. ಜಾಕ್ ಅಣ್ಣ ಹೊಡಿತಾ ನೋಡ ಪಂಪಲ್ಲಿ. ಆ ಜಾಕ್ ತಂದು ಏರ್ ಜಾಕ್ ತಂದು ಈಗೇನೋ ರಾಣ ಮಾಡಿದ್ರ ಆಗಾಕತ್ತತಿ. ಪಂಚರ್ ಆಗಿದೆ. ಸ್ಟೆಪ್ನಿ ಚೇಂಜ್ ಮಾಡಿದ್ ನೋಡ್ರಿ. ಅದಾಯ್ತು. ಅಲ್ಲಿ ಲೋಡ್ ಮಾಡಿದ್ವಿ, ಪಂಚರ್ ಆಗಿತ್ತು. ಅದು ಸ್ಟೆಪ್ನಿ ಚೇಂಜ್ ಮಾಡ್ಕೊಂಡು ಇನ್ನು ಅಲ್ಲಿ ಅಂಗಡಿಗೆ ಹೋಗಿ ಲೋಡ್ ಮಾಡ್ಕೋಬೇಕಂತ. ಅದು ಅಂಗಡಿಯಾಗ ನೋಡಿ ಮಳಿ ಬರತ್ತದ ಮ್ಯಾಗಿಂತಂದ್ರೆ ನನ್ನ ಕರ್ಕೊಂಡು ಅವ ಬಂದಾನ. ನೋಡ ಮುಂದೆ ಏನಾಗುತ್ತೆ. ಅಲ್ಲಿ ಹೋಗಿ ಏನೋ ಅಂಗಡಿಯಾಗ ಹೋಗಿ ಅದನ್ನ ಇನ್ನೊಂದು ಸ್ವಲ್ಪ ಯಾವುದೋ ಮಾಲ್ ಲೋಡ್ ಮಾಡ್ಬೇಕಂತ. ಗಾಡಿ ಲೋಡ್ ಮಾಡ್ಕೊಂಡು ರಾಯಚೂರಿಗೆ ಹೋಗ್ಬೇಕು. ಅದನ್ನು ತೋರಿಸ್ತೀನಿ. ಸತಿ ನೋಡ್ತೀರಿ ಹಂಗ ಮಳೆ ತೊಯ್ಸ್ಕೊಂಡು ಹೊಂಟೇವಿ. ಹೋಗ ಆಟ ಓಯ್
ನೀಟಾಗಿ ಹಾಕಕ್ಕ. ಎಲ್ಲೆಲ್ಲ ಹಾಕ್ತಿವ್ರ ಫಿನ ಎಟ್ಟರ ಹಾಕ್ತಿದನ ಆಯ್ತಿಲ್ಲ ಮ್ಯಾಚ್ ಜಗ್ಗಿ ಜಗ್ಗಿ ಕಲಸ ಲಾರಿಗೆ ಲೋಡ್ ಹಿಡ್ದಂಗ ಆಯ್ತಪ್ಪ. ಅದು ನಿಜಪ್ಪ, ನಿನ್ನ ಸೇಫ್ಟಿ ನೀ ಮಾಡ್ಕ. ಅಲ್ಲ ಮಳಿನೇ ನಿಂತೈತೆ ಅಂತ ನಾನು ಅಂತೀನಿ ರಫಿ ಬೈ. ಇಷ್ಟೆಲ್ಲ ಟೈಟ್ ಮಾಡಿದ್ವಿ, ಬಂದೋಬಸ್ತ್ ಮಾಡಾಕತ್ತಿ, ಅವನು ಮಳಿನೇ ನಿಂತ. ಅಂತೂ ಇಂತೂ ಫೈನಲ್ ಫಿಟ್ಟಿಂಗ್ ಮುಗೀತು ಗಾಡಿದು. ಎಲ್ಲ ನೀಟಾಗಿ ಫಿಟ್ ಮಾಡ್ಯಾನ. ಇನ್ನೇನು ರಾಯಚೂರಿಗೆ ಹೋಗೋತನ ಎಲ್ಲಿ ನಾನ್ ಸ್ಟಾಪ್ ಗಾಡಿ ಇದು. ಫೈನಲಿ ಲೋಡ್ ಆಯ್ತು, ತಡಬಲ್ ಆಯ್ತು, ಹಗ್ಗ ಆಯ್ತು, ಆಗಿತ್ತು. ಈಗ ಎಲ್ಲಿಗಪ್ಪ ಇದು ಅನ್ ನೋಡ, ರಾಯಚೂರಿಗೆ ಹೋಗೋತಾನ. ರಾಯಚೂರಿಗೆ ಅಲ್ಲ, ಫೈನಲಿ ಗಾಡಿ ಲೋಡ್ ಆಗೈತೆ. ಅವನು ಡೀಸೆಲ್ ಹಾಕ್ಸ್ಕೊಂಡು ಸೀದಾ ರಾಯಚೂರಿಗೆ ಹೋಗೋತಾನ. ಎಲ್ಲಿ ಸ್ಟಾಪ್ ಇಲ್ಲ, ಹೊಟ್ಟೆ ಕೂಳಿಲ್ಲ ಬೈ. ಊಟ ಮಾಡಿಸ್ತೇ ಹಂಗೆ ಕರ್ಕೊಂಡು ಹೋಗ್ತೀವಿ ಭಯಪ್ಪ. ಟೈಮ್ ಇತ್ತಂದ್ರೆ ಮಾಡೋಣ ನೋಡು. ಡ್ರೈವರ್ಗಳು ಗೋಳು ಏನಂದ್ರೆ ಹಿಂಗ ನೋಡ್ರಿ, ಟೈಮ್ ಭಾಳ ಕಂಪಲ್ಸರಿ, ಟೈಮ್ ಭಾಳ ಫಾಲೋ ಮಾಡ್ಬೇಕಿದ್ರು ಒಳಗೆ. ಇದೇ ಗಾಡಿ ಅಂತಲ್ಲ, ಕೆಲವೊಂದು ಟ್ರಾನ್ಸ್ಪೋರ್ಟ್ ಗಾಡಿಗಳು ಹಣೆ ಬರೋಣ ಹಂಗೆ. ಎಲ್ಲೇನ ಹೋದ್ರೆ ಬೇರೆ ಗಾಡಿಗಳು ಏನೋ ನೋಡಿದ್ರೆ ಒಂದು ಸ್ವಲ್ಪ ಓನ್ ಗಾಡಿಗಳು ಯೂಸ್ ಮಾಡೋರು ಬೇಕಾದ್ರೆ ಏನಾರು ಮಾಡ್ಕೊಂತಾರೆ ಏನೋ ಗೊತ್ತಿಲ್ಲ. ಈ ಟ್ರಾನ್ಸ್ಪೋರ್ಟ್ ಗಾಡಿಯವ್ರು ಮಾತ್ರ ಪಿನ್ ಟು ಪಿನ್ ಡೀಟೇಲ್ಸು ಮತ್ತು ಟೈಮಿಂಗ್, ಊಟ ಬಿಟ್ಟು ಹೋಗ್ಬೇಕಾಕತ್ ಮಾರಾಯ. ಬಂಕಿ ಬಂದೈತಿ ಗಾಡಿ, ಬಂಕಿ ಬಂದ ಗಾಡಿ ಊಟ ಮಾಡ್ತಮ್ಮ, ಆಮೇಲೆ ನಾವು ಮಾಡಮ್ಮ. ಮೊದಲು ಅದೇ ಮತ್ತು ಗಾಡಿ ಚಂದ ಇದ್ರೆ ನಮ್ಮ ಊಟ. ನೋಡಿ ಗಾಡಿ ಡೀಸೆಲ್ ಹಾಕ್ತಾರೆ. ನೋಡ್ರಿ ಫುಲ್ ಟ್ಯಾಂಕ್ ಡೀಸೆಲ್ ಮಾಡ್ಸ್ಯಾರ, ಹೊಟ್ಟೆ ಕೂಳಿಲ್ಲ. ಗಾಡಿ ಫುಲ್ ಟ್ಯಾಂಕ್ ಆಯ್ತು. ನಿಮಗೆ ಕೂಳು ಬರ್ತಿ ಈಗ, ನಮಗೆ ಬರ್ತಾ ನಿಮಗೆ. ಫುಲ್ ಆಯ್ತಲ್ಲ ಗಣಿ, ಆಯ್ತಾ ಎಷ್ಟಕ್ಕಾಯ್ತು? ಬರೋವರೆ ಕರೆಕ್ಟ್ ಆಯ್ತು. ಇಲ್ಲಿಗೆ ಋಣ ಮುರ್ದಂಗ ಈಗ ರಾಯಚೂರು ಗಂಟೆ ಹೆಚ್ಚಾಗುತ್ತೆ. ಬರ್ತೀವಿ ಬೈ, ಬರ್ತೀವಿ. ಬಾಯ್ ಬಾಯ್ ಬಾಯ್. ಗಾಡಿಗಂತೂ ಡೀಸೆಲ್ ಹಾಕ್ಸಿದ್ವಿ. ಎಷ್ಟು ಬೈಯ ಡೀಸೆಲ್? 2.5. 2500 ಡೀಸೆಲ್ ಹಾಕೈತಿ. ರಾಯಚೂರಿಗೆ ಹೋಗಿ ಬರುತ್ತಲ್ಲ, ಎಷ್ಟು ಕಿಲೋಮೀಟ್ರ್? 300 ಅಪ್ ಆ್ಯಂಡ್ ಡೌನ್. ಅಪ್ ಆ್ಯಂಡ್ ಡೌನ್ 300, 300 ಕಿಲೋಮೀಟ್ರು ಅಪ್ ಆ್ಯಂಡ್ ಡೌನು. ಒಂದು ಸೈಡ್ 150 ಕಿಲೋಮೀಟ್ರ್ ಹೆಚ್ಚು ಕಮ್ಮಿ. ಇನ್ನು ಮುಂದೆ ಹೋಗ್ತೀವಿ, ಮುಂದೆ ಹೋದ್ಮೇಲೆ ಗೊತ್ತಾಗುತ್ತೆ ಬಾಳೆ ಏನು ಅಂತ. ಯಾರು ಮಾರಿ ಏನು ಯಾಕಡೆ ಬರ್ತಾವ ಗೊತ್ತಿಲ್ಲ. ಒಂದು ಇಂಡಿಕೇಟರ್ ಹಾಕಲ್ಲ, ಒಂದು ಇದು ಮಾಡಲ್ಲ, ಬಂದು ಬಿಡ್ತಾವ ಒಳಗೆ. ಸಿಟಾಗಿ ಗಾಡಿ ಬರೇ ಸ್ಟೈರಿಂಗ್ ತಿರುವಾಕ್ ಬಂದ್ರೆ ಸಾಲದು ಗುರು. ಸಿಟಿ ಒಳಗೆ ಭಾಳ ಸೇಫ್ಟಿಯಾಗಿ ಭಾಳ ಕೇರ್ಫುಲ್ಲಾಗಿ ಗಾಡಿ ಹೊಡಿಬೇಕು. ಬರೀ 2 ಕಣ್ಣಿದ್ರು ಸಾಲದು ಡ್ರೈವರ್ಗೆ. 4 ಕಣ್ಣಲ್ಲ, ಮೈ ತುಂಬ ಕಣ್ಣಿದ್ರು ಕಡಿಮೆನೆ ಡ್ರೈವರ್ಗಳಿಗೆ. ಹಂಗಿರುತ್ತೆ ಪರಿಸ್ಥಿತಿ ಸಿಟಿ ಒಳಗೆ. ಹಳ್ಳಿ ಒಳಗೆ ಏನೋ ಬುಸು ಬಂದು ಓಡಾಡ್ಬಿಡ್ತೀವಿ, ಸಿಟಿ ಒಳಗೆ ಹಂಗಲ್ಲ. ಮುಂದೆ ನೋಡಂತ್ರಿ ನೀವು. ಇದು ನಮ್ಮ ಗಂಗಾವತಿ ಸರ್ಕಲ್. ಎಲ್ಲಿ ಪಾಸ್ ಮಾಡ್ತೀವಿ ನಾವು ಇದ್ದಾಗ, ಮತ್ತು ನಾವು ಪಾಸ್ ಅನ್ನೋದು ಮಾತೇ ಬರ್ಬಾರ್ದು. ಜಸ್ಟ್ ಗಂಗಾವತಿಯಿಂದ ಬಿಟ್ವಿ. ಈಗ
ಸಿಟಿ ಬಿಟ್ಟು ಹೊರಗಡೆ ಬಂದ್ವಿ. ಇನ್ನೇನಾದರೂ ಕೆಚ್ತಾ ಇರೋದೆ, ಬಿಸಾಕ್ತಾ ಇರೋದೆ. ನೋಡ್ರಿ ಅಣ್ಣನ ಮುಖದಾಗ ರಾಜನ ಕಳೆ ಎದ್ದು ಕಾಣ್ತದ. ಅದಕ್ಕಿಂತ ಹೆಚ್ಚಾಗಿ ಡ್ರೈವರ್ ಕಳೆ ಅಂದ್ರೆ ಇನ್ನೂ ಎದ್ದು ಕಾಣಕತ್ತೈತಿ ಇವತ್ತ. ನೋಡಿ ರಾಯಚೂರಲ್ಲಿ ಏನು ಟ್ರಿಪ್ಪಿಗೆ ಹೊಂಟಂಗೆ ಆಗ್ಯಾವ. ಅದೇ ಒಂದು ಟ್ರಿಪ್ಪಪ್ಪ, ಬಡವರಿಗೆ ದುಡ್ಕೊಂಡ್ ತಿನ್ನಕ್ಕೆ ಒಂದು ಟ್ರಿಪ್ಪು. ಅದೇನೋ ನಿಜ. ಇದು ನಮ್ಮ ಕಾರ್ಟಿಗಿ ಬಸ್ ಸ್ಟ್ಯಾಂಡ್. ವೆಲ್ಕಮ್ ಟು ಸಿಂಧನೂರ್. ಮೋಡ ಆಗಿರಂಗೈತಿ, ಮಳೆ ಜೋರಾಯ್ತು ಈ ಕಡೆನ. ಡ್ರೈವರ್ ಚೇಂಜ್ ಆದ್ರೆ ಈಗ ಟೀ ಕುಡಿದಾದ್ಮೇಲೆ ಡ್ರೈವರ್ ಚೇಂಜ್ ಆದ್ವಿ. ಈಗ ಅರ್ಧ ತಾಸ್ನಾಗ ಏನೋ 45 ಕಿಲೋಮೀಟ್ರು ಹೋಗ್ಬೇಕು. ಸೀದಾ ನಮ್ಮ ಅಣ್ಣ ಹೊಡಿತೇನೆ ಅಂತೇಳಿ ಒಪ್ಪಿಗೆ ಬಂದ. ಹೆಂಗದ ಗಾಡಿ ಬೇಸ್ಪೂರು? ಬೆಂಕಿ ಅಣ್ಣ, ನಿನ್ನ ಗಾಡಿ ಬೆಂಕಿ. ಟರ್ನ್ ಮಾಡ್ರಿ. ಇದೇ ನೋಡ್ರಿ ಮಂತ್ರಾಲಯಕ್ಕೆ ಹೋಗೋದು. ಹೋಗಿ ಬರ್ರಿ ಎಲ್ಲರೂ. ರಾಯರ ಮಠಕ್ಕೆ ಹೋಗಿ ಬಂದ್ರೆ ಒಳ್ಳೇದಾಗುತ್ತೆ. ಸಾಯ್ತನ ದುಡಿದಿದ್ದೇ ಇರ್ತದ. ಅವ್ನು ಯಾವಾಗ ಒಂದಿನ ನಾವು ಫ್ರೀ ಇದ್ರಿ ಹಬ್ಬ ಅಂದ್ರೆ ಹೋಗಿ ಬರ್ರಿ, ಒಳ್ಳೇದು. ನಮ್ಮ ಹುಡುಗ ಮಿರಾರ್ ನೋಡೋಲ್ಲ, ಏನು ನೋಡೋಲ್ಲ. ರೈಟು ಲೆಫ್ಟು ರೋಡ್ ತುಂಬ ಓಡಾಡೋದು. ನೋಡ್ಕೊಂಡ್ ತಡೆಯಪ್ಪ. ಗಾಡಿ ಹೊಡೆಯಕ್ಕೆ ನಿಂತ ಮೇಲೆ ಮಿರರು ಎಲ್ಲ ಯಾಕೆ ಗುರು? ಮುಂದೆ ರೋಡ್ ನೋಡ್ತಿದ್ರೆ ಸಾಕು. ಸುಮ್ಮನೆ ಗಾಡಿಗೆ ಹೇಳಿದ್ವಿ, 2 ಸೈಡ್ ಹೇಳಿದ್ವಲ್ಲ ಫಸ್ಟಲ್ಲೇ. ಯಾವುದಾದ್ರು ಗಾಡಿ ಹೊಡಿಬೇಕಾದ್ರೆ ಮಿರರ್ಗಳು 2 ಕಣ್ಣಿದ್ದಂಗೆ. ಡ್ರೈವರ್ಗೆ ಆಲ್ಮೋಸ್ಟ್ ಸಪೋರ್ಟ್ ಮಾಡೋದು ಮಿರರ್. ಆ ಮಿರರ್ ನೋಡ್ಕೊಂಡು ಗಾಡಿ ಹೊಡಿಬೇಕು. ಈ ಬ್ಯಾಡ್ಬಿಡು ನೀ ಬ್ಯಾಡ ಅಂತ ಈ ಥರ ಪಕ್ಕದಲ್ಲಿ ಹೇಳ್ತಿರ್ತಾರೆ, ಕಮೆಂಟ್ ಮಾಡ್ತಿರ್ತಾರೆ, ಅಂತಾರ್ದು ಕೇಳ್ಬೇಡ್ರಿ. ನಿಮ್ಮ ಮೈಂಡ್ ಸೆಟ್ ಏನಿರುತ್ತೋ, ನೀನು ಹೊಡಿತೀನಿ ಅನ್ಕೊಂಡ್ರೆ ಹೊಡಿತಿರ್ಬೇಕು. ಅವ್ನು ಹೋಗಂತದಂತ ಹೋಗ್ಬಾರ್ದು. ನೀನು ಹೊಡಿತೀನಿ ಅನ್ನೋದಾಯ್ತು, ಅವ್ನು ಬ್ಯಾಡ ಅಂದ್ರೆ ಹೊಡಿಬೇಕು ಅಷ್ಟೇ. ಅದನ್ನ ಬಿಟ್ಟು ನಿನ್ನ ಕಡೆ ಕಾನ್ಫಿಡೆನ್ಸ್ ಇಲ್ಲ, ನಾನು ಹೊಡಿಯೋಕ್ಕಾಗಲ್ಲ ಅಂತ, ನಿನ್ನ ಕಡೆ ಡೇರಿಂಗ್ ಇಲ್ಲ ಅಂತ ಹೇಳಿದ್ರೆ ನಾವು ಇನ್ನೊಬ್ಬ ಬಗ್ಲಾಕ ಕುಂತ ಹೊಡಿತೋಗಂದ್ರೆ ಹೋಗುತ್ತೆ. ಗಾಡಿ ಯಾರಿಗೆ ಹೊಡಿತೀರಿ ಗೊತ್ತಿಲ್ಲ. ಇದು ಭಾಳ ಡ್ರೈವರ್ಗಳಿಗೆ ಕನ್ಫ್ಯೂಸ್ ಆಗೋದಿದೆ. ಪಕ್ಕದಲ್ಲಿ ಕುಂತವ್ರನ್ನ ಕೇಳಿ ಅರ್ಧ ಜನ ಹಾಳಾಗ್ತಾರೆ ಡ್ರೈವರ್ಗಳು. ಈ ಥರ ಯಾವತ್ತೂ ಮಾಡೋಕೆ ಹೋಗ್ಬೇಡ್ರಿ. ನಿಮ್ಮ ಕಾನ್ಫಿಡೆನ್ಸ್ ಜೊತೆ ನೀವು ಹೊಡಿರಿ, ಗಾಡಿ ಹೊಡಿಬೇಕಾದ್ರೆ. ಯಾಕಂದ್ರೆ ಸ್ಟೈರಿ ನಿಮ್ಮ ಕೈಯಾಗಿರುತ್ತೆ, ಕ್ಲಚ್ಚು ಬ್ರೇಕು ಎಕ್ಸಲೇಟರ್ ನಿಮ್ಮ ಕಡೆ ಇರುತ್ತೆ. ಪಕ್ಕದಲ್ಲಿ ಕುಂತು ಹೇಳೋನ್ ಕೈಯಾಗಿರಲ್ಲ. ಪಕ್ಕದಲ್ಲಿ ಕುಂತಾಗ ಎಲ್ಲರಿಗೂ ಹಂಗೆ, ನಾವು ಪಕ್ಕದಲ್ಲಿ ಕುಂತಾಗ ಈ ಥರ ಸಜೆಷನ್ ಹೇಳ್ತಾ ಇರ್ತೀವಿ, ಹೊಡಿ ನುಗ್ಗು ಹೋಗ್ತತೆ ಅಂತ. ಗಾಡಿ ನಿನ್ನ ಕೈಯಾಗಿದ್ದಾಗ ನಿನ್ನ ಮಾತಾಡ, ಗಾಡಿ ಕೇಳುತ್ತಾ, ನೀನು ಗಾಡಿ ಮಾತು ಕೇಳು. ಅದಕ್ಕೆ ಪಕ್ಕದಾಗ ಮಾತು ಕೇಳಿದಪ್ಪ ಅಂದ್ರೆ ಏನಾಗುತ್ತೆ ಹೇಳಕ್ಕೆ ಬರೋಲ್ಲ. ಕೇಳಬೇಕು ಪಕ್ಕದಲ್ಲಿರೋ ಮಾತು. ಯಾವಾಗ ನಿನಗೆ ಗೊತ್ತಿಲ್ಲ, ರೂಟ್ ಗೊತ್ತಿಲ್ಲ, ನಿನಗೇನೋ ಇದು ಗೊತ್ತಿಲ್ಲ ಅಂದಾಗ ಆ ಥರ ಇದ್ದ ಅಂಥ ಸಿಚುವೇಶನ್ದಾಗ ಮಾತ್ರ ಡ್ರೈವರ್ಗಳು ಪಕ್ಕದಲ್ಲಿದ್ದವ್ರು ಮಾತು ಕೇಳ್ರಿ. ಅದನ್ನು ಬಿಟ್ಟು ಪಕ್ಕದಲ್ಲಿ ಎಲ್ಲ ಹೊಡಿತಿರ್ಬೇಕಾದ್ರೆ ಅವ್ನ ಮಾತು ಕೇಳಿ ಇವ್ನ ಮಾತು ಕೇಳಿ ಇಲ್ಲ ನಾಳೆ ಅಂತ ಹೇಳಿದ್ರೆ ಅದು ಎಲ್ಲಿ ಹೋಗುತ್ತಾ ಹೇಳೋಕ್ಕಾಗಲ್ಲ.
ಅಂತ ಆಯ್ತು ಅನ್ಕಂತ ಜಾಸ್ತಿ ಹೇಳಂಗಿಲ್ಲ. ಎಲ್ಲ ಎಕ್ಸ್ಪರ್ಟ್ ಡ್ರೈವರ್ಗಳೇ ಇರ್ತಾರೆ ಪಾಪ. ಹೊಸ್ದಾಗಿ ಕಲ್ತಿರೋರಿಗೆ, ನಾನು ಹೊಸ್ದಾಗಿ ಕಲ್ತಿದ್ದೆ. ನಾನೇ ಅಲ್ಲ ಬರೀ ಲೈಸೆನ್ಸ್ ಮಾಡಿಸಿ 10 ವರ್ಷ ಆಯ್ತು, ಎದಕ್ಕೆ ಬಂತು. ರೈಚೂರು ಕಡೆ ಯಾರನ್ನ ಬಂದಿದ್ರೆ ಇವು ಯಾವ ಬೆಟ್ಟ ಅಂತ ಹೇಳ್ರಿ ನಮಗೂ ಗೊತ್ತಿಲ್ಲ. ದೇವಸ್ಥಾನ ಐತಿ ಮೇಲೆ, ಯಾವ ದೇವಸ್ಥಾನ ಅಂತ ಗೊತ್ತಿಲ್ಲ. ಯಾರಾದ್ರೂ ಗೊತ್ತಿದ್ರ ಕಮೆಂಟ್ನಾಗ ಹಾಕ್ರಿ. ಯಾವುದು ದೇವಸ್ಥಾನ ಅಂತ ಗೊತ್ತಿದ್ದವ್ರು ಯಾರಾದರೂ ಅಕ್ಕಪಕ್ಕ ಇದ್ದು ಹೋಗಿದ್ರಿ ಅಂತ ಕಮೆಂಟ್ನಾಗ ಹಾಕ್ರಿ. ಗೊತ್ತಿಲ್ಲ ಅಂದ್ರೆ ಜೈ ಶ್ರೀರಾಮ್ ಅಂತ ಹಾಕ್ರಿ. ಇನ್ನೇನು ರಾಯಚೂರು ಇನ್ನೊಂದು 10 ಕಿಲೋಮೀಟರ್ ಉಳಿತಾನ ಬಾಬಯ್ಯ. ತುಳಿದೈತೆ ನೋಡಿ. ಹೇಳ್ದಂಗೆ ಅರ್ಧ ಗಂಟೆ ಒಳಗೆ ಹೊಡಿತೀನಿ ಅಂತ ಹೇಳಿದ್ದೆ. ಇನ್ನೂ ರೋಡ್ ಚೆನ್ನಾಗಿಲ್ಲ, ಹೊಡೆದ್ರೆ ಇನ್ನೂ ಜಲ್ದಿ ಹೊಡಿಬೇಕು. ಗಾಡಿ ಲೋಡ್ ಬೇರೆ ಸರಿ ಇಲ್ಲ, ಮಳೆ ಬೇರೆ. ಹಂಗಾಗಿ ಎಷ್ಟೇ ಇಲ್ಲ ಡ್ರೈವರ್ಗಳು ಸೇಫ್ಟಿ ನೋಡ್ಕೊಂಡು ಗಾಡಿ ಹೊಡಿಬೇಕು. ಈಗ ಓನರ್ಗಳು ಅಲ್ಲಿ ಕುಂತ್ಕೊಂಡು ಹೇಳ್ತಾರೆ, ಟೈಮ್ ಲೇಟ್ ಆಯಿತು, ಯಾಕೆ ಬಂದಿಲ್ಲ, ಏನು ಬಂದಿಲ್ಲ, ಇನ್ನೂ ಬರೋವಲ್ರಲ್ಲ ಅಂತ. ನಮ್ಮ ಸೇಫ್ಟಿ ನಾವು ನೋಡ್ಕೋಬೇಕು. ಮಳೆ ಬರ್ತಿರ್ತೈತೆ, ನಮ್ಮ ರೋಡ್ ಬೇರೆ ಸರಿ ಇಲ್ಲ. ಇಂಥದ್ರಾಗ ಎಷ್ಟು ಬೇಗ ಅಷ್ಟು ಬೇಗ ಹಾಕ್ತಿರ್ತಾರೆ. ತಲೆ ಕೆಡ್ಸ್ಕೊಬಾರ್ದು. 10 ನಿಮಿಷ ಲೇಟಾಗಿ ಹೋದ್ರೆ ಏನು ನಮ್ಮ ಮನೆಗೆ ಅಂತ ಹೋಗಲ್ಲ, ಅವ್ರ ಮನೆಗೆ ಅಂತ ಹೋಗಲ್ಲ. ಅದೇ ಒಂದು 4 ಮಾತು ಬೈತಾರೆ, ಬೈಸ್ಕೊಳ್ಳೋದು. ಡ್ರೈವರ್ ಆಗಿ ಹುಟ್ಟಿವ ಮೇಲೆ ಬೈಸ್ಕೊಳಕ್ಕೆ ಏನು ತಲೆ ಕೆಡ್ಸ್ಕೊಬಾರ್ದು. ಮತ್ತು ಸೇಫ್ಟಿ ಮೇನ್. ಬೈಸ್ಕೊಂಡಿರ್ಬೇಕಾದ್ರೆ ಮತ್ತೆ ಹೇಳ್ಬಾರ್ದು. ತಿಳಿಸಿ ಹೇಳಿದ್ರೆ ಓನರ್ ತಿಳ್ಕೊಂತಾರೆ, ನಾವು ತಿಳ್ಕೊಂತೀವಿ. ಹೆಚ್ಚು ಕಮ್ಮಿ ಏನಾನ ಆದ್ರೆ ನಿನಗೇನಪ್ಪ ಅಷ್ಟು ಅರ್ಜೆಂಟ್ ಇತ್ತು ನಾವು ಅಂತೀವಿ. ಓನರ್ಗಳೇ ರಿಟರ್ನ್ ನಮ್ಗೆ ವಾಪಸ್ ಆಗಿಬಿಡ್ತಾರ. ಅದು ಹೆಂಗೆ ರಿವರ್ಸ್ ಹೊಡಿತಾರ ಅಂದ್ರೆ ಓನರ್ಗಳು, ಯಾಕಲೇ ಸೌಕಾಸ ಬರ್ಬೇಕಲ್ಲಿ, ಏನಾಗಿತ್ತಲೆ ಹಂಗೆ ಅಂತಿರ್ತೀವಿ ನಾವು. ನಿಧಾನಕ್ಕೆ ಬರ್ಬೇಕಲ್ಲಿ, ಏನಾಗತ್ತೆ ಹೇಳಿ ನಿನಗೆ ಅಂತ ಬರೀ ಏನಿತ್ತು ಅರ್ಜೆಂಟ್ ನಾವು ಅಂತೀವಪ್ಪ. ಬಡ್ಬಿಡೋತಿ ಬಡ ಬಂದ್ಬಿಡ್ತೇನ ಅಂತಾರ. ಅವಾಗ ಏನು ಮಾಡ್ತೀರಿ? ಅದಕ್ಕೆ ಭಾಳ ಸೇಫ್ಟಿಯಾಗಿ ಗಾಡಿ ಹೊಡೀರಿ. ಇವ್ರ ಮಾತು ಕೇಳಕ್ಕೆ ಹೋಗ್ಬೇಡ್ರಿ. ಸಿಟಿ ಎಂಟ್ರಿಗೆ ಶರ್ಟ್ ಹಾಕೋಬೇಕಪ್ಪ. ಅಲ್ಲಿಂದ ಶರ್ಟ್ ಹಾಕೊಳ್ಳೋ ಅಂತಂದ್ರೆ ಶರ್ಟ್ ಹಾಕೊಂಡಿಲ್ಲ. ನಾನು ಹಾಕೊಂತಿದ್ದೆ, ಏನು ಯಾರು ಇರೋಲ್ಲ ಅಂತ ನಾ ಬಂದ್ವಿ. ಯಾಕೆ ಎಮರ್ಜೆನ್ಸಿ ಇರಲಿ ಅಂತ ಸಿಟಿ ಎಂಟ್ರಿ ಹಾಕತ್ತೀವಿ ರಾಯಚೂರು. ಇಲ್ಲಿ ನಮ್ಗೆ ಅಷ್ಟು ಗೊತ್ತಿಲ್ಲ, ಬೇರೆ ಕಡೆ ಆದ್ರೆ ಗೊತ್ತಾಗ್ತಿತ್ತು. ಹೊಸದಲ್ಲ ಏರಿಯಾ, ಯಾಕೆ ಬೇಕು? ನಮ್ಮ ಸೇಫ್ಟಿ ಡ್ರೈವರ್ಗಳು ಹೆಂಗಿರ್ಬೇಕು ಹಂಗಿದ್ರೆ ಭಾಳ ಒಳ್ಳೇದು. ಕಟ್ನಿಟ್ಟಾಗಿ ನಾವು ರೂಲ್ಸ್ಗಳನ್ನೆಲ್ಲ ಫಾಲೋ ಮಾಡಿ. ಅಲ್ಲಿ ಹಾಕೊಂಡೆ ನೋಡಿ ಆಟೋ ನಿಂತಿದ್ದ, ಕೈ ಹೊಡೆದಿದ್ರೆ ಮೋಯೆ ಕೈ ಹೊಡ್ತಿತ್ತಂದ್ರೆ ಮೋಯ ಯಾರೇನು ಮಾಡೋಕ್ಕಾಗಲ್ಲ, ಯಾರು ತಪ್ಪಿರಲ್ಲ, ಏನೋ ಮಾಡೋಕ್ಕಾಗಲ್ಲ ಅಂತಾರೆ. ಮತ್ತೆಲ್ಲ ಅನುಭವಿಸ್ಬೇಕು. ಕೈ ಹೊಡೆದಿದ್ರೆ ಆಯ್ತು, ಮತ್ತೆ 1000 ಗಂಟೆ ಕಟ್ಟೋದು ಹೊಡಿ ಅವನಿಗೆ ಆರ್ನವನಿಗೆ. ಬೋಳಿ ಮಗನೇ ಮುಂದಿಡಿ ಹೆಂಗೆ ಹೊಡಿತ ನೋಡು ಗಾಡಿ ಸುಳಿ ಮಗ. ಔಸಲ್ಲೇ ಹೋಗಿ ನೋಡಿ ಮುಂದೆ ಹೋದಲ್ಲ ಗಾಡಿ ಎಷ್ಟು ಸೈಡ್ ಹೋಯ್ತು ಗೊತ್ತಾ? ಈಗ ಅದು ಆ್ಯಕ್ಚುಲಿ ತೋರಿಸ್ಬೇಕಿತ್ತು. ಟಿಕೆಟ್ ಮಾಡೋ ಮಾತು ಕಾರ್ನವ್ರು ಸನಿಗೆ ಆ ಆಟ ಆಡಿದಂಗೆ ಆಟ ಆಡ್ತಾರೆ. ಇವ ನನಗೆ ಹೇಳ್ತಾನೆ ರೋಡ್ ಚೆನ್ನಾಗಿಲ್ಲ ಅಂದ್ರೆ ಒಂದು ಸ್ವಲ್ಪ ಹಂಗೆ ಹೋಗ್ಬಿಡ್ತಾವೆ ಗಾಡಿಗಳು. ನೋಡ್ರಿ ಈ ಗಾಡಿ ಮುಂದೆ ಬಂದು ಏನು ಬೆಳೆಸಿದ ಗೊತ್ತಿಲ್ಲ. ಸೇಫ್ಟಿಯಾಗಿ ಗಾಡಿ ಹೊಡಿರೋ ಅಂತ 100 ಸರಿ ಹೇಳ್ತೀವಿ. ಮತ್ತು ಅದು ಏನಾಗುತ್ತಾನೆ ಎಲ್ಲರೂ ಅಷ್ಟೇ, ನನ್ನ ಹಿಡಿದು ಹೇಳ್ತೀನಿ. ಸೀಟಿನ ಮೇಲೆ, ಡ್ರೈವರ್ ಸೀಟ್ ಮೇಲೆ ಕುಂತ್ರ ಒಳಗೆ ಏನವು ಇರ್ತಾವಲ್ಲ ಮುಳ್ಳು ಹುಳ ಗುಂಡೇನು, ಅವು ಎತ್ತಿ ಕೊಡ್ತಿರ್ತಾವನಂತೀನಿ ಮನುಷ್ಯಾಗ. ಅದಕ್ಕೆ ಹಂಗೆ ಆಡ್ತಾವಲ್ಲ ಸರ್. ಹೈದರಾಬಾದ್ ಬೈಪಾಸ್ ಇದೆ ನೋಡಿ. ಹೈದರಾಬಾದ್ ಬೈಪಾಸ್ ನೋಡಿ. ಹೈದರಾಬಾದ್ ಬೈಪಾಸ್ ಹೋಗೋರು. ಹೈದರಾಬಾದ್ ಹೋಗ್ರ ಮೇನ್ ಮುಂದಿನವಾರ ಪೂರ್ತಿ ಏನೋ ಗಲಾಟೆ ಆಗಿರಂಗೆ ಐತೆ ನೋಡ್ರಿ. ಏನೋ ಗಲಾಟೆ ಆಗೈತೆ ಏನು ಗಾಡಿಯನ್ನು ಒಳಗೋಯ್ತು. ರಾಯಚೂರು ಸಿಟಿ ಎಂಟ್ರಿ ಆಗ್ತಾ ಇದ್ದೀವಿ. ನಮ್ಮ ರಾಯಲ್ ಎನ್ಫೀಲ್ಡ್ ಶೋರೂಮ್ ತೋರ್ಸಕ್ಕೆ ನೆಕ್ಸ್ಟ್ ಬರ್ತೈತೆ. ಅಗ್ರಿಕಲ್ಚರ್ ಕಾಲೇಜ್ ಇದು. ಅಗ್ರಿಕಲ್ಚರ್ ಆಯಿತು. 7 6 2 ನಡೆಯ ಸೀದಾ
ಅದೇ ತರ ಬರ್ತಾರೆ ಅಡ್ಡ ಬರೋದು ಏನು ಮಾಡೋದು ಗೊತ್ತಾಗಲ್ಲ. ಗಾಡಿ ಈ ಕಡೆ ಹೋಗ್ಬೇಕು ಎಕಡೆ ಹೋಗ್ಬೇಕು ಸಿಗ್ನಲ್ದಾಗ ಬಂದು ಸೈಡಿಗೆ ತಮ್ಮ ಸೈಡ್ ನಿಂದ್ರಲ್ಲ. ರೈಟ್ ಹೋಗೋರು ಲೆಫ್ಟಿಗೆ ನಿಂತಿರ್ತಾರೆ, ಲೆಫ್ಟ್ ಹೋಗೋರು ರೈಟಿಗೆ ನಿಂತಿರ್ತಾರೆ. ಅವೇ ಏನು ಹೇಳ್ತೀನಿ ಇಂಥವ ಅರ್ಧಂಬರ್ಧ ಗಾಡಿ ಕಲ್ತು ನಾವು ಮಾಡ ಎಲ್ಲ ಜೀವ ತಿಂತವ. ತಾವು ಮಾಡೋದಿರಲಿ ಇಂಥ ಡ್ರೈವರ್ಗಳಿಗೇನೆ ಹೆಸರು ಕೇಳಿ ಚೆನ್ನಾಗಿ ಕೊಡ್ತಾರೆ ಡ್ರೈವರ್ಗಳು. ಏನೋ ಇದು ರಸ್ತೆ ಮಧ್ಯಾಹ್ನ ಉಂಡಿ. ಗಾಂಧಿ ಚೌಕ್ ಅಂತ ನೋಡಪ್ಪ, ಮಲ್ಕೋಗ್ಲಪ್ಪ. ಎಲ್ಲಿದಂತ ಗಾಂಧಿ ಚೌಕ್ ಅಂತ ಅಲ್ಲ, ಗಾಂಧಿ ಚೌಕ್ ನಮ್ಮ ಗಂಗಾದಾಗ ಐತಿ. ಏನ್ ತಾತ ಇಲ್ಲಿ ನಾವು ಇಲ್ಲಿ ಬರೋಗುತ್ತೆ ಅಂದ್ರೆ ಇಲ್ಲಿ ಒಡೆ ಬರೋಗುತ್ತಲ್ಲ. ಅಲ್ಲಿ ಹೇಳ್ಬೋದಿತ್ತಲ್ಲ ರಾಯಚೂರಿಗೆ ಬಂದು ಗಾಂಧಿ ಚೌಕ್ ಬರೋದು. ರಾಯಚೂರನ್ ಗಾಂಧಿ ಚೌಕ್ ಎಲ್ಲಾರು ನೋಡಿದೆ ಗಾಡಿ ಹೊಡೆಯೋಕ್ಕಾಗುತ್ತಾಗರು ಇಂಥ ಸಿಟಿಯಾಗ. ಅಲ್ಲಿ 3:30ಗೆ ಬಿಟ್ಟಿವಿ ನಾವು ಗಂಗಾವತಿಲಿಂದ. ಪಂಚರ್ ಹಾಕ್ಸ್ಕೊಂಡಿ ಮತ್ತೆ ಅದ್ರಾಗೆ ಅಲ್ಲಿಂದ 3:30ಗೆ ಗಂಗಾವತಿಲಿಂದ ಬಿಟ್ರೆ ರಾಯಚೂರಿಗೆ ಎಷ್ಟು ಟೈಮ್ ಈಗ 6:50 ಕರೆಕ್ಟಾಗಿ ಇಲ್ಲಿ ಇದ್ದೀವಿ. ಇನ್ನೂ ಜಲ್ದಿ ಬರ್ತಿದ್ವಿ, ಮಳೆ ಇದ್ದ ಸಲ ಅಂತ ಲೇಟ್ ಆಗುತ್ತೆ. ಓನರ್ ಇದ್ರೆ ಯಾಕಪ್ಪ ಇಷ್ಟು ಲೇಟು ಅಂತ ನಮ್ಮ ಮನೆ ಬರೋ ನಮಗೆ ಮಳೆ ಆಗಿದೆ. ಮುಂದೆ ಬರ್ಬೇಕಾ? ಲೆಫ್ಟ್ ಸೈಡ್ ಅಂತ ಏನು ಲೆಫ್ಟ್ ಸೈಡ್ ಬರೋದು ಗೇಟ್ ಐತಂತ. ಲೆಫ್ಟ್ ಸೈಡು ಗೇಟ್ ಒಳಗೆ ಹೋಗೋದು. ಎಲ್ಲೋ ಈಗ 11 ಪಾಯಿಂಟಿಗೆ ಹೋಗ್ಬೇಕು. ಸರ್ ಅದೇ ಮೆಲ್ಕೋಗ ಇಲ್ಲಿ ಮೋತಿಲಾಲು ಇಡ್ಲಿ ಬಂದಿದೆ. ಇಲ್ಲಿ ಗೇಟ್ ಇದೆ, ಭಾರತ್ ಮೆನ್ಸ್ ವೇರ್ ಅಂತೇಳಿದೆ. ಹಾಗೆ ಅಣ್ಣ ಗೇಟ್ ಇದೆ ಅಣ್ಣ, ಬ್ಲೂ ಕಲರ್ ಗೇಟು. ಹಾಂ ಸರಿ. ಫೈನಲಿ ಅನ್ಲೋಡ್ ಪಾಯಿಂಟಿಗೆ ಬಂದಿವಿ. ಎರಡು ಗೇಟ್ ಬರ್ಬೇಕು ಓಪನ್ ಮಾಡ್ಕೊಂಡು. ಹಾಂ ಇಲ್ಲೇ ಇರಲಿ ಬಿಡು, ಇಲ್ಲೇ ಇರಲಿ. ಬಂದರು ಹೆವಿ ಡ್ರೈವರ್ ಚಂದ್ರಣ್ಣನವರು. ಹಲೋ ಮರಯ್ಯ, ನೋಡ ಲೊಕೇಶನ್ ಗೊತ್ತಿತ್ತು ಅಂದ್ರೆ ಕರೆಕ್ಟ್ ಸಂಜೆ ಅಂತ ಹೋಗ್ಬಿಡ್ಬೋದು. ಲೊಕೇಶನ್ ಗೊತ್ತಿಲ್ಲ ಅಂಕರಿ ಇಷ್ಟು ತೆರಿವೇನೆ ಆಗ್ತೈತಿ. ಅದ್ರಾಗ ಓನರ್ ಕೈಲಿ ಅಲ್ಲಿ ಬೈಸ್ಕೋಬೇಕು, ಇಲ್ಲಿ ಸ್ಪಾಟ್ನಾಗ ಇಲ್ಲಿ ಬೈಸ್ಕೋಬೇಕು. ಮಳೆಯಾಗ ಅಲ್ಲಿ ಬೈಸ್ಕೋಬೇಕು, ಮಳೆಯಾಗ ತೋರಿಸ್ಕೊಂಡು ಇದು ಮಾಡ್ಕೊಂಡು ಅಲ್ಲಿ ಮುಟ್ಕೊಂಡ್ಬಂದು ಡ್ರೈವರ್ಗಳು ಗತಿ ಹಿಂಗೆ ಇರುತ್ತೆ ನೋಡ್ರಿಪ್ಪ. ಡ್ರೈವರ್ ಅಂದ್ರೆ ಏನು ಸುಖ ಲೋ ಮಾರಯ್ಯ. ಡ್ರೈವರ್ ಅಗದಿ ಡ್ರೈವರ್ ಲವರ್ ಅಂತೇಳಿ ಇನ್ಸ್ಟಾದಾಗ ಹಾಕಕ್ಕೆ ಡ್ರೈವಿಂಗ್ ಲವರ್ ಅಂತೇಳಿ ಇನ್ಸ್ಟಾದಾಗ ಹಾಕಕ್ಕೆ ಚಂದ ಅನಿಸ್ತೈತಿ. ಅವನವ್ನು ಡ್ರೈವಿಂಗ್ ಬಾಳೆ ಮಾಡೋದು ಕುಂತಾರೆ ಅಂದ್ರೆ ಯಾಕೆ ಬೇಕಪ್ಪ ಅವನಂತ ಅಷ್ಟು ಕಷ್ಟ ಐತಿ. ಇನ್ನು ಗಾಡಿ ಎಲ್ಲಿ ಕೈ ಕೊಟ್ಟಿಲ್ಲ, ಅದು ದೊಡ್ಡ ಮಾತು. ಎಲ್ಲಾರ ಈಗ ಹಿಂಗೆಲ್ಲೇನು ಹೋಗ್ಬೇಕು ಬರ್ಬೇಕಾದ ಗಾಡಿ ಪಂಚರ್ ಆದವು ಏನೋ ಅದು ಇದೇನೋ ಸಣ್ಣ ಗಾಡಿ ಹೆಂಗೆ ಆಗಿಬಿಡ್ತು. ದೊಡ್ಡ ಲಾರಿಗೆ ಡ್ರೈವರ್ಗಳು ಪಾಪ ಅವ್ರು ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಅವ್ನು ಹೆಂಗೆ ಹೊಡಿತಾರೋ ಏನು ಮಾಡ್ತಾರೋ ಅವ್ರ ಕಷ್ಟ ಯಾರಿಗೂ ಬರೋಲ್ಲ. ಅಂಥ ಕಷ್ಟದಾಗ ಗಾಡಿ ಹೊಡಿತಾರೆ ಡ್ರೈವರ್ಗಳು. ಕಷ್ಟ ಅಂದ್ರೆ ನಿಜವಾಗ್ಲೂ ಹೆವಿ ಇರ್ತದಪ್ಪ ಮರ. ನೋಡಿ ಅವನು ಹೆಂಗಾಗ್ಯಾನ ನಾವು ಅರ್ಧ ಇಷ್ಟು ಸಣ್ಣಾಗಿದ್ದ ಎಲ್ಲಿ ಗಾಡಿಯಾಗ ದುಡ್ದು ಗಾಡಿ ಸ್ಟೆಪ್ನಿ ಚೇಂಜ್ ಮಾಡಿ ಅಷ್ಟು ತೆಳ್ಳಗಾಗ್ಯಾನ ಮನುಷ್ಯ. ಏನತ್ತಮ್ಮ? ಏನಪ್ಪ ನಿಮ್ಮ ಹೆಸ್ರು? ನಿನ್ನ ಹೆಸ್ರು? ನಿನ್ನ ಹೆಸ್ರೇನಾ? ಎಷ್ಟನೇ ಸ್ಟ್ಯಾಂಡರ್ಡ್ ಓದ್ತಿ? ಅದೇನಾ ನೋಡಿ ಇವ್ನು 11th ಸ್ಟ್ಯಾಂಡರ್ಡ್ ಅಂತಿ. ಹಾಯ್ ಮಾಡ್ರಿ, ಹಾಯ್. ನೋಡಿ ಇಬ್ರು ಫ್ರೆಂಡ್ಸ್ ಸಿಕ್ಕರು ನಮ್ಮ ರಾಯಚೂರು ಬಂದಿದ್ದಕ್ಕೂ. ಗಾಡಿ ಅನ್ಲೋಡ್ ಮಾಡಕತ್ತಾರ. ಈಗ ಹಕ್ಕಿವಿ ಅನ್ಲೋಡ್ ಪಾಯಿಂಟಿಗೆ. देखो ನೋಡ್ರಿ
ಸ್ಕ್ಯಾನರ್ ತೋರಿಸ್ತಾರಲ್ಲ ಇದ್ರೊಳಗೆ ಎಲ್ಲ ತೋರಿಸ್ತೈತೆ ಅಂತ. ಇಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ ಐತೆನಾ? ಹಾಂ, ನಾವು ರೀಸೆಂಟಾಗಿ ಒಂದು 4 ತಿಂಗಳ ಇದ್ರೊಳಗೆ ಎಲ್ಲ ಅದು ಸ್ಕ್ಯಾನರ್ ಮಾಡಿದ್ಮೇಲೆ ಡೀಟೇಲ್ ತಗೊಂಡ್ಮೇಲೆ ಎಲ್ಲ ಎಷ್ಟಾಗೈತೆ ಕೌಂಟಿಂಗ್ ಆಗುತ್ತಂತ ಆಟೋಮೆಟಿಕ್ಲಿ. ಇದು ಕಂಪ್ನಿಯಿಂದನೇ ಇರೋದಂತೆ ಸ್ಕ್ಯಾನರು. ಎಲ್ಲ ಮಿಸ್ತ್ರಿಗೆ 50 ರೂಪಾಯಿ ಸಿಗ್ತೈತೆ ಒಂದು ಸೀಟ್. ಒಟ್ನಲ್ಲಿ ಬೆನಿಫಿಟ್ ಇವ್ರಿಗೂ ಐತೆ ಅಂತ. ಫೈನಲಿ ಗಾಡಿ ಅನ್ಲೋಡ್ ಆಯಿತು. ಟೈಮಿಗೆ 8, ನಾವು ಬಂದಿದ್ದು 6:40. 6:40 ಬಂದರೆ 8 ಗಂಟೆ ಗಾಡಿ ಅನ್ಲೋಡ್ ಆಗೈತಿ. ಹೆಚ್ಚು ಕಮ್ಮಿ 1 ಗಂಟೆ ಮೇಲೆ ಆಗೈತೆ, 1.5 ತಾಸು ಅಂಕರ್. ಈಗ ನಾವು ಊಟ ಮಾಡಿಕೊಂಡು ವಾಪಸ್ಸು ನಮ್ಮ ಊರಿಗೆ ಹೋಗೋಕೆ 12 ಆಗುತ್ತೆ. ಅಲ್ಲಿಂದ ಬಿಟ್ಟಿರೋದು ಎಷ್ಟು ಗಂಟೆಗೆ? 3:30 ಗಂಗಾವತಿಲಿಂದ ಬಂದೀವಿ. 3:30 ಗಂಗಾವತಿಗೆ ಬಂದರೆ ಇಲ್ಲಿಗೆ ನಾವು 6:40 ಇಲ್ಲಿಗೆ ಬಂದಿದ್ದೀವಿ. ಈಗ 8 ಗಂಟೆ ಈಗ ಅನ್ಲೋಡ್ ಆಗೈತಿ ಗಾಡಿ. ನಾವು ಊಟ ಮಾಡ್ಕೊಂಡು ಹೋಗೋಷ್ಟ್ರಾಗ 11:30 12 ಆಗುತ್ತೆ. ಎಲ್ರಿಗೂ ಗುಡ್ ನೈಟ್. ಹಾಗೆ ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಬಾಯ್. ಟೇಕ್ ಕೇರ್.